ಒಂದು ಕಡೆ ಬೆಂಗಳೂರೇ ಕೆರೆಯಂತಾಗಿದೆ. ರಸ್ತೆಗಳಲ್ಲಿ ಕನಿಷ್ಠ ಪಕ್ಷ 3ರಿಂದ 5 ಅಡಿಯಷ್ಟು ನೀರು ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಪ್ರತಿನಿಧಿಗಳು ವಿಜಯಪುರದಲ್ಲಿ ಸಾಧನಾ ಸಮಾವೇಶವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವ್ರ ಜೊತೆಲಿದ್ದೀನಿ. ಸರ್, ನೀವು ರೌಂಡ್ಸ್ ಹಾಕ್ತಿದ್ದೀರಾ, ನಾವು ಹಾಕ್ತಿದ್ದೀವಿ. ಇಡೀ ಜನರು ಮನೇಲಿ ಇರೋಕ್ಕಾಗದೆ, ನೆಮ್ಮದಿಯಾಗಿ ಬದುಕಕ್ಕೂ ಆಗದೆ, ರಸ್ತೆಗೂ ಬರೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾರೆ. ಅಲ್ಲ, ಸಮಾವೇಶ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಖುಷಿಯಾದಂಥ ಅಂದರೆ ಹಬ್ಬದ ವಾತಾವರಣ ಮಾಡುವಂಥದ್ದು ಯಾವಾಗ ಮಾಡ್ತತೆ? ಇಡೀ ರಾಜ್ಯದಲ್ಲಿ ಒಂದು ಸಮೃದ್ಧಿ, ಶಾಂತಿ ಎಲ್ಲ ನೆಲೆಸಿದ್ದಾಗ ಮಾಡ್ತಾರೆ. ಈಗ ಮಳೆ ಬಂದು 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. 5 ಜನ. ಯಾರಿಂದ? ಸರ್ಕಾರದ ನಿರ್ಲಕ್ಷ್ಯದಿಂದ. ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸತ್ತಿದ್ದಾರೆ, ಗೋಡೆ ಬೀಸಿ ಸತ್ತಿದ್ದಾರೆ. ಈ ಥರ ಎಲ್ಲ ಸತ್ತವಾಗ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಾ? ಖುಷಿಯಾಗಿ ಮಾಡಬೇಕು. ಸಾಧನ ಸಮಾವೇಶ ಅಂದರೆ ಸಂತೋಷ ಇರಬೇಕು, ಜನಗಳಲ್ಲಿ ಸಂತೋಷ ಇರಬೇಕು, ಎಲ್ಲರ ಸಂತೋಷ. ಇಲ್ಲಿ ಒಂದು ಕಡೆ ನಾಳೆ ಯಾರು ಸಾಯ್ತಾರೆ, ನಾಡ್ದು ಯಾರು ಸಾಯ್ತಾರೆ ಗೊತ್ತಿಲ್ಲ, ನಾಡ್ದು ಯಾರು ಕರೆಂಟ್ ಹೊಡೆಯುತ್ತೆ ಗೊತ್ತಿಲ್ಲ. ಇವೆಲ್ಲ ಇಟ್ಕೊಂಡು ನೀವು ಸಾಧನ ಸಮಾವೇಶ ಮಾಡ್ತೀರಾ ಅಂದರೆ ಈ ಹೆಣಗಳ ಮೇಲೆ ಸಮಾವೇಶ ಮಾಡ್ತಾಯಿದ್ದೀರ. ಸಾವಿನ ಮನೆಯಲ್ಲಿ ನಿಮ್ಮ ಸಮಾವೇಶ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಅಲ್ಲೂ ಸರ್, ಅವ್ರು ಹೇಳ್ಕೊಳ್ಳೋದು 5 ಕೋಟಿ ಕನ್ನಡಿಗರ ಪರವಾಗಿ ಸಮಾವೇಶ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಆ ಪರಿಸ್ಥಿತಿ ಇದೆ ಅನ್ಸುತ್ತಾರೆ. 5 ಕೋಟಿ ಅಲ್ಲ, 7 ಕೋಟಿ ಜನನೂ ಕೂಡ ಚಿಮರಿ ಆಗ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ಬೇಕಾಗಿತ್ತ ಅಂತೇಳಿ. ಚುನಾವಣೆ ಬಂದಾಗ ನಿಮಗೆ ಪ್ರತಿ ತಿಂಗಳು 2-2 ಸಾವಿರ ಅಂದರು. ಈಗೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್? ಏನು ಬರ್ಕೊಟ್ಬಿಟ್ಟಿದ್ರ ತಿಂಗಳು ಕೊಡ್ತೀರಿ ಅಂತ. ಜನ ಟ್ಯಾಕ್ಸ್ ಬಂದರೆ ಕೊಡ್ತೀರಿ, ಇಲ್ಲ ಅಂದರೆ ಇಲ್ಲ. ಅದು ದುರಾಂಕಾರದ ಮಾತುಗಳು. ಇಲ್ಲಿ ಏನು ಮಳೆ ಪ್ರಕೃತಿನ ನಾವು ತಡೆಯೋಕ್ಕಾಗುತ್ತಾ ಅಂತ? ನಿಮ್ಮ ಕೈಲೂ ತಡೆಯೋಕ್ಕಾಗಲ್ಲ, ಯಾರ ಕೈಲೂ ತಡೆಯೋಕ್ಕಾಗಲ್ಲ ರೀ ಪ್ರಕೃತಿ. ಅದನ್ನು ಸಣ್ಣ ಹುಡುಗನ ಕೇಳಿದ್ರು ಹೇಳ್ತಾನೆ. ನೀನು ಇಷ್ಟೆಲ್ಲ ಮಂತ್ರಿಯಾಗಿ ನೀನು ಹೇಳೋ ಅವಶ್ಯಕತೆ ಇಲ್ಲ. ಸಣ್ಣ ಮಗುನ ಕೇಳಿದ್ರು ಹೇಳ್ತಾರೆ ಪ್ರಕೃತಿನ ಯಾರು ತಡೆ. ಆದರೆ ಅದು ಮಳೆ ಬಂದಾಗ ನೀರು ಸರಾಗವಾಗಿ ಹೋಗಬೇಕು ಅಂತ ಮಾಡೋದು ಅದು ಮನುಷ್ಯನ ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿಲ್ಲ ಅಂತ ಉಗಿತಾ ಇರೋದು ಕಾಂಗ್ರೆಸ್ ಅವ್ರಿಗೆ. ಅದು ಮಾಡಿದರೆ ನಿಮ್ಮನ್ನು ಯಾರು ಬೈತಾಯಿದ್ರು? ಮಾತ್ರ ಬಿ ಜೆ ಪಿಯವರು ಹಿಂದೆ ಮಾಡಿಲ್ಲ ಅಂತ. ಬಿ ಜೆ ಪಿಯವರು ಎಷ್ಟು ವರ್ಷ ಆಡಳಿತ ಮಾಡಿದ್ದಾರೆ? 9 ವರ್ಷ ಆಡಳಿತ ಮಾಡಿದ್ದಾರೆ. 60 ವರ್ಷ ನೀವೇ ಮಣ್ಣು ಒತ್ತಿದ್ದೀರಲ್ಲ, ಇಲ್ಲಿ ಲೂಟಿ ಹೊಡೆದಿದ್ದೀರಲ್ಲ. ನಿಮ್ಗೇನಾಗಿತ್ತು ದಾಡಿ? ಕಳೆದ ಬಾರಿ ಬೊಮ್ಮಾಯಿ ಇದ್ದಾಗ 1600 ಕೋಟಿ ಕೊಟ್ಟಿದ್ದರು. ಟೆಂಡರೆಲ್ಲ ಕರೆದು ಕೆಲಸ ಶುರು ಮಾಡಿದರು. ಎಲ್ಲ ರಾಜಕಾಲುವೆಗಳನ್ನು ಆಧುನೀಕರಣ ಮಾಡುವಂಥದ್ದು, ನೀರು ಎಲ್ಲೂ ನಿಲ್ಲಬಾರ್ದು ಅಂತ ಮಾಡಿದರು. ನೀವು ಬಂದ ತಕ್ಷಣ ಅದನ್ನು 1600 ಕೋಟಿ ತಗೊಂಡು ನೀವು ಫ್ರೀ ಕೊಟ್ಬಿಟ್ರಲ್ಲ. ನೀವು ನಿಮ್ಮ ಫ್ರೀ ಗ್ಯಾರಂಟಿಗಳು ಕೊಟ್ಬಿಟ್ರಲ್ಲ. ಅದಕ್ಕೆ ಬೆಂಗಳೂರು ಹಿಂಗಾಯಿತು. ಅವತ್ತು ಆ ಕೆಲಸ ಆಗಿದ್ದಿದ್ರೆ ಇವತ್ತು ಈ ಸ್ಥಿತಿ ಇರ್ತಾ ಇರಲ್ಲ ಬೆಂಗಳೂರು. ಸರ್, ಈಗ ಒಂದು ಪದಾನ್ ಬಳಸ್ತಾರೆ ಪ್ರತಿ ಸರಿ, ನಾವು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ ಅಂತ. ಈ ದೃಶ್ಯವನ್ನು ನೋಡಿದಾಗ ಸರ್, ಖಂಡಿತ ಗ್ರೇಟರ್ ಬೆಂಗಳೂರಲ್ಲ, ಬೆಂಗಳೂರು ಹೆಸರನ್ನ ಮರ್ಯಾದಿನ ಹರಾಜಾಗ್ತಿದ್ದಾರೆ ಅನ್ನಿಸ್ತಾ ಇದೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಆಯಿತು. 2 ವರ್ಷ ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು. ಏನದು ಉಪಯೋಗ ಆಗಲಿಲ್ಲ. ಜನ ಉಗಿಯೋಕ್ಕೆ ಶುರುವಾದರು. ಎಲ್ಲಪ್ಪ ಬ್ಯಾಡ್ ಬೆಂಗಳೂರು ಆಗಿದೆ, ಬಾಂಬ್ ಬೆಂಗಳೂರು ಆಗಿದೆ ಅಂತ ಆಯ್ತು. ಅದಕ್ಕೆ ಒಂದು ಹೆಸರು ಕೊಟ್ಟರು, ಬ್ಯಾಡ್ ಬೆಂಗಳೂರು, ಬಾಂಬ್ ಬೆಂಗಳೂರು ಆಯಿತು ಅಂತ. ಈಗ ಅದಕ್ಕೇನೆ ಗ್ರೇಟರ್ ಬೆಂಗಳೂರು ಶುರು ಮಾಡಿದ್ದಾರೆ. ಇದೊಂದು 2 ವರ್ಷ ಓಡಿಸ್ತಾರಷ್ಟೇ. ಏನೇ ಮಾಡಬೇಕಾದ್ರೂ ನೀವು ಹಣ ಬಿಡುಗಡೆ ಮಾಡಿದ್ರೆ ತಾನೇ ಏನನ್ನ ಆಗೋದು. ಡೆವಲಪ್ಮೆಂಟ್ ಆಗಬೇಕು. ಈಗ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಹಣ ಬಿಡುಗಡೆ ಮಾಡಬೇಕು. ಹಣ ನಿಮ್ಮ ಹತ್ರ ಎಲ್ಲಿದೆ? ದುಡ್ಡು ಪಾಪರಾಗಿದ್ದೀರಾ. ಕಳೆದ 2 ವರ್ಷದಲ್ಲಿ ಒಂದು ನಯಾ ಪೈಸಾ ಬೆಂಗಳೂರಿಗೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಮೊನ್ನೆ 7,000 ಕೋಟಿ ಕೊಡ್ತೀನಿ ಅಂತ ಬಡ್ಜೆಟಲ್ಲಿ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅದನ್ನು ತೊಗೊಂಡೋಗಿ ಅದನ್ನು ಟನಲ್ ರೋಡ್ಗೆ ಹಾಕೊಂಬಿಟ್ಟಿದ್ದಾರೆ. ಅದನ್ನು ಕೊಟ್ಟಿದ್ದು ಹೊಸ ರಸ್ತೆಗಳನ್ನು ಮಾಡಬೇಕು, ಡಾಂಬರೀಕರಣ ಮಾಡಬೇಕು, ಮೋರಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು, ಬ್ಲ್ಯಾಕ್ ಸ್ಪಾಟ್ ಎಲ್ಲಿದೆ ಅದನ್ನು ಮುಚ್ಚಬೇಕು. ಇದಕ್ಕೋಸ್ಕರ ಬಿಡುಗಡೆ ಮಾಡಿದ್ದು. ಕಮಿಷನ್ ಆಸೆಗೋಸ್ಕರ ಡಿ ಕೆ ಶಿವಕುಮಾರ್ ಅದನ್ನು ಟನಲ್ ರೋಡಿಗೆ ತೊಗೊಂಡೋಗ್ಬಿಟ್ಟಿದ್ರು. ಇಲ್ಲಿ ರೋಡ್ಗಳಲ್ಲೆಲ್ಲ ಟನಲ್ ಆಗ್ಬಿಟ್ಟವೆ. ನಿಮ್ಮ ಟನಲ್ ರೋಡ್ ಯಾವನಿಗೆ ಬೇಕಾಗಿದೆ? ಭೂಮಿ ಮೇಲಿರುವಂಥ ರೋಡ್ಗಳನ್ನ ರಿಪೇರಿ ಮಾಡಿದ್ರೆ ಅದೇ ಪುಣ್ಯ. ಇವತ್ತು ನಿಮ್ಮ ಕಮಿಷನ್ಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದುಡ್ಡುಗಳನ್ನ ಬೇರೆದಕ್ಕೆ ಡೈವರ್ಟ್. ಅದಕ್ಕೆ ಇವತ್ತು ರಾಮಲಿಂಗಾರೆಡ್ಡಿ ಬಂದಿಲ್ಲ, ಸಭೆಗೂ ಬಂದಿಲ್ಲ. ಈ ಮುಖ್ಯಮಂತ್ರಿಗಳು ಬಂದು ಕಂಟ್ರೋಲ್ ರೂಮ್ ಕೂತಾಗ ಅಲ್ಲಿಗೂ ಬಂದಿಲ್ಲ. ಯಾಕೆ ಅಂದರೆ ಬೆಂಗಳೂರು ದುಡ್ಡನ್ನೆಲ್ಲ ತೊಗೊಂಡೋಗಿ ಡಿ ಕೆ ಶಿವಕುಮಾರ್ ಪ್ಯಾಕೇಜ್ ಮಾಡಿಬಿಟ್ಟವ್ರೆ. ಪ್ಯಾಕೇಜ್ ಮಾಡ್ಕೊಂಡು ದುಡ್ಡು ಹೊಡಿತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಆಪಾದನೆ. ಅದಕ್ಕೆ ಎಲ್ಲೂ ಬರ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಪಾರ್ಟಿಯವರೇ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ದುಡ್ಡು ಕೊಟ್ಟಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಸರ್ಕಾರ ಇದ್ದಾಗ
ನಾವೆಷ್ಟು 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಬೆಂಗಳೂರಿಗೆ? ನಾನು ಹೇಳ್ತಾ ಇರೋದು ರೋಡು, ಮೋರಿ, ಈ ಥರದ್ದು ಟನಲ್ ರೋಡ್ದಲ್ಲ. ನೀವೆಷ್ಟು ಕೊಟ್ಟಿದ್ದೀರ ಹೇಳಿ, ಓಪನ್ನಾಗಿ ಹೇಳಿ. ನಾನು ಹೇಳಿದಲ್ಲ ಡಿ ಕೆ ಶಿವಕುಮಾರ್, ನಾನು ಓಪನ್ ಚಾಲೆಂಜ್ ಮಾಡೋಕ್ಕೆ ಮುಂಚೆ ಹೇಳಿ ಎಷ್ಟು ಕೊಟ್ಟಿದ್ದೀರ 2 ವರ್ಷದಲ್ಲಿ. ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ದೀರ ಹೇಳಿ, ಆಮೇಲೆ ಬನ್ನಿ ಚಾಲೆಂಜ್ಗೆ. ಫಸ್ಟು ಕೊಟ್ಟಿರೋದನ್ನ ಹೇಳ್ಬಿಟ್ಟು ಆಮೇಲೆ ಚಾಲೆಂಜ್ ಬನ್ನಿ ಅಂತ ನಾನು ಚಾಲೆಂಜ್ ಆಗ್ತಾಯಿದ್ದೀನಿ ಅವ್ರಿಗೆ. ಮತ್ತೊಂದು ಕಡೆಗೆ ಸರ್, ಇದು ಬೆಂಗಳೂರಿನ ವಸ್ತುಸ್ಥಿತಿಯನ್ನು ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಮತ್ತೊಂದು ಕಡೆ ವಿಜಯಪುರದಲ್ಲಿ AICC ಅಧ್ಯಕ್ಷರು ಖರ್ಗೆ ಅವರು ಮಾತಾಡುವಾಗ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ ಸರ್, ಪೆಹಲ್ಗಾಮ್ ದುರಂತದ ಬಗ್ಗೆ. ಪ್ರಧಾನಿ ಮೋದಿರವ್ರಿಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇತ್ತು, ಏನೋ ನಡೆಯುತ್ತೆ ಅಂತ, ಆ ಕಾರಣದಿಂದ ಅವ್ರು ಅಲ್ಲಿಗೆ ಹೋಗೋದನ್ನು ತಪ್ಪಿಸ್ಕೊಂಡ್ರು. ನಿಮಗೆ ಗೊತ್ತಿರೋದನ್ನ ಅಟ್ಲೀಸ್ಟ್ ಜನರಿಗೆ ಹೇಳಿದ್ರೆ 26 ಅಮಾಯಕ ಜೀವಗಳು ಉಳಿತಾ ಇತ್ತು ಅಂದರೆ ಇಂಡೈರೆಕ್ಟಾಗಿ ನಿಮ್ಗೆ ಗೊತ್ತಿದ್ದು ನೀವು ಇದು ಘಟನೆ ನಡೆಯೋಕ್ಕೆ ಬಿಟ್ಟಿದ್ದೀರಾ ಅನ್ನೋ ಥರ ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನು ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟ್ರಿಗೆಲ್ಲ ಗೊತ್ತಿದೆ, ಮೋದಿಯವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ತರಲ್ಲ, ಇಲ್ಲಿ 26 ಜನ ಸತ್ತರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು? ನಿಮ್ಮ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ದೀರಲ್ಲ, ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವು ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ಥರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕ್ಕೆ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದು ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದು ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ಮ ಬೆಂಗಳೂರು ನಿಮ್ಮದೇ ಸರ್ಕಾರ ಐತಲ್ಲ, ನಿಮ್ಮ ಯೋಗ್ಯತೆಗೆ. ಈ ಸರ್ಕಾರದಲ್ಲಿ ಮಳೆ ಬರ್ತೈತೆ ಅನ್ನೋದು ಗೊತ್ತಿದೆ ಮಾನ್ಸೂನ್ನಲ್ಲಿ. ಅದನ್ನು ಏನು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ದೇಶದ ಪ್ರಧಾನಿನ ಟೀಕೆ ಮಾಡ್ತೀರ. ನಿಮಗೆ ಚಟ. ಮೋದಿನ ಟೀಕೆ ಮಾಡಿಲ್ಲ ಅಂದರೆ ತಿಂದನ್ನ ಜೀರ್ಣ ಆಗಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರ. ಇಲ್ಲಿಗೆ ಆರ್ ಅಶೋಕ್ ಅವರ ಮಾತುಗಳನ್ನು ನೇರವಾಗಿ ಕೇಳಿದ್ದೀರಾ. ಬೆಂಗಳೂರಿನ ವಿಚಾರವನ್ನು ಸರ್ಕಾರ ಯಾವ ಮಟ್ಟಿಗೆ ತಂದಿಟ್ಟಿದೆ, ಇಡೀ ರಾಜ್ಯಕ್ಕೆ ಬೆಂಗಳೂರು ಕಳಶಪ್ರಿಯವಾಗಂಥ ಸ್ಥಳ ಆಗಿರಬೇಕಿತ್ತು. ಆದರೆ ಇವತ್ತು ದುರಾಡಳಿತದಿಂದ, ಕಮಿಷನ್ ಆಸೆಯಿಂದ ಬೆಂಗಳೂರನ್ನ ಯಾವ ರೀತಿ ಹಾಳು ಮಾಡಲಾಗಿದೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಬೆಂಗಳೂರೇ ಕೆರೆಯಂತಾಗಿದೆ. ರಸ್ತೆಗಳಲ್ಲಿ ಕನಿಷ್ಠ ಪಕ್ಷ 3ರಿಂದ 5 ಅಡಿಯಷ್ಟು ನೀರು ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಪ್ರತಿನಿಧಿಗಳು ವಿಜಯಪುರದಲ್ಲಿ ಸಾಧನಾ ಸಮಾವೇಶವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವ್ರ ಜೊತೆಲಿದ್ದೇನೆ. ಸರ್, ನೀವು ರೌಂಡ್ಸ್ ಹಾಕ್ತಿದ್ದೀರಾ, ನಾವು ಹಾಕ್ತಿದ್ದೀವಿ. ಇಡೀ ಜನರು ಮನೇಲಿ ಇರೋಕ್ಕಾಗದೆ, ನೆಮ್ಮದಿಯಾಗಿ ಬದುಕಕ್ಕೂ ಆಗದೆ, ರಸ್ತೆಗೂ ಬರೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾರೆ. ಅಲ್ಲ, ಸಮಾವೇಶ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಖುಷಿಯಾದಂಥ ಅಂದರೆ ಹಬ್ಬದ ವಾತಾವರಣ ಮಾಡುವಂಥದ್ದು ಯಾವಾಗ ಮಾಡ್ತತೆ? ಇಡೀ ರಾಜ್ಯದಲ್ಲಿ ಒಂದು ಸಮೃದ್ಧಿ, ಶಾಂತಿ ಎಲ್ಲ ನೆಲೆಸಿದ್ದಾಗ ಮಾಡ್ತಾರೆ. ಈಗ ಮಳೆ ಬಂದು 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. 5 ಜನ. ಯಾರಿಂದ? ಸರ್ಕಾರದ ನಿರ್ಲಕ್ಷ್ಯದಿಂದ. ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸತ್ತಿದ್ದಾರೆ, ಗೋಡೆ ಬಿದ್ದು ಸತ್ತಿದ್ದಾರೆ. ಈ ಥರ ಎಲ್ಲ ಸತ್ತವಾಗ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಾ? ಖುಷಿಯಾಗಿ ಮಾಡಬೇಕು. ಸಾಧನ ಸಮಾವೇಶ ಅಂದರೆ ಸಂತೋಷ ಇರಬೇಕು, ಜನಗಳಲ್ಲಿ ಸಂತೋಷ ಇರಬೇಕು, ಎಲ್ಲರ ಸಂತೋಷ. ಇಲ್ಲಿ ಒಂದು ಕಡೆ ನಾಳೆ ಯಾರು ಸಾಯ್ತಾರೆ, ನಾಡ್ದು ಯಾರು ಸಾಯ್ತಾರೆ ಗೊತ್ತಿಲ್ಲ, ನಾಡ್ದು ಯಾರು ಕರೆಂಟ್ ಹೊಡೆಯುತ್ತೆ ಗೊತ್ತಿಲ್ಲ. ಇವೆಲ್ಲ ಇಟ್ಕೊಂಡು ನೀವು ಸಾಧನ ಸಮಾವೇಶ ಮಾಡ್ತೀರಾ ಅಂದರೆ ಈ ಹೆಣಗಳ ಮೇಲೆ ಸಮಾವೇಶ ಮಾಡ್ತಾಯಿದ್ದೀರ. ಸಾವಿನ ಮನೆಯಲ್ಲಿ ನಿಮ್ಮ ಸಮಾವೇಶ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಅಲ್ಲೂ ಸರ್, ಅವ್ರು ಹೇಳ್ಕೊಳ್ಳೋದು 5 ಕೋಟಿ ಕನ್ನಡಿಗರ ಪರವಾಗಿ ಸಮಾವೇಶ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಆ ಪರಿಸ್ಥಿತಿ ಇದೆ ಅನ್ಸುತ್ತಾರೆ. 5 ಕೋಟಿ ಅಲ್ಲ, 7 ಕೋಟಿ ಜನನೂ ಕೂಡ ಚಿಮರಿ ಆಗ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ಬೇಕಾಗಿತ್ತಾ ಅಂತೇಳಿ. ಚುನಾವಣೆ ಬಂದಾಗ ನಿಮಗೆ ಪ್ರತಿ ತಿಂಗಳು 2-2 ಸಾವಿರ ಅಂದರು. ಈಗೇನು ಹೇಳ್ತಾರೆ ಡಿ ಕೆ ಶಿವಕುಮಾರು? ಏನು ಬರ್ಕೊಟ್ಬಿಟ್ಟಿದ್ರ ತಿಂಗಳು ಕೊಡ್ತೀರಿ ಅಂತ. ಜನ ಟ್ಯಾಕ್ಸ್ ಬಂದರೆ ಕೊಡ್ತೀರಿ, ಇಲ್ಲ ಅಂದರೆ ಇಲ್ಲ. ಅದು ದುರಾಂಕಾರದ ಮಾತುಗಳು. ಇಲ್ಲಿ ಏನು ಮಳೆ ಪ್ರಕೃತಿನ ನಾವು ತಡೆಯೋಕ್ಕಾಗುತ್ತಾ ಅಂತ? ನಿಮ್ಮ ಕೈಲೂ ತಡೆಯೋಕ್ಕಾಗಲ್ಲ, ಯಾರ ಕೈಲೂ ತಡೆಯೋಕ್ಕಾಗಲ್ಲ ರೀ ಪ್ರಕೃತಿ. ಅದನ್ನು ಸಣ್ಣ ಹುಡುಗನ ಕೇಳಿದ್ರು ಹೇಳ್ತಾನೆ. ನೀನು ಇಷ್ಟೆಲ್ಲ ಮಂತ್ರಿಯಾಗಿ ನೀನು ಹೇಳೋ ಅವಶ್ಯಕತೆ ಇಲ್ಲ. ಸಣ್ಣ ಮಗುನ ಕೇಳಿದ್ರು ಹೇಳ್ತಾರೆ ಪ್ರಕೃತಿನ ಯಾರು ತಡೆ. ಆದರೆ ಅದು ಮಳೆ ಬಂದಾಗ ನೀರು ಸರಾಗವಾಗಿ ಹೋಗಬೇಕು ಅಂತ ಮಾಡೋದು ಅದು ಮನುಷ್ಯನ ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿಲ್ಲ ಅಂತ ಉಗಿತಾ ಇರೋದು ಕಾಂಗ್ರೆಸ್ ಅವ್ರಿಗೆ. ಅದು ಮಾಡಿದರೆ ನಿಮ್ಮನ್ನು ಯಾರು ಬೈತಾಯಿದ್ರು? ಮಾತ್ರ ಬಿ ಜೆ ಪಿಯವರು ಹಿಂದೆ ಮಾಡಿಲ್ಲ ಅಂತ. ಬಿ ಜೆ ಪಿಯವರು ಎಷ್ಟು ವರ್ಷ ಆಡಳಿತ ಮಾಡಿದ್ದಾರೆ? 9 ವರ್ಷ ಆಡಳಿತ ಮಾಡಿದ್ದಾರೆ. 60 ವರ್ಷ ನೀವೇ ಮಣ್ಣು ಒತ್ತಿದ್ದೀರಲ್ಲ, ಇಲ್ಲಿ ಲೂಟಿ ಹೊಡೆದಿದ್ದೀರಲ್ಲ. ನಿಮ್ಗೇನಾಗಿತ್ತು ದಾಡಿ? ಕಳೆದ ಬಾರಿ ಬೊಮ್ಮಾಯಿರಿದ್ದಾಗ 1600 ಕೋಟಿ ಕೊಟ್ಟಿದ್ದರು. ಟೆಂಡರ್ ಎಲ್ಲ ಕರೆದು ಕೆಲಸ ಶುರು ಮಾಡಿದರು. ಎಲ್ಲ ರಾಜಕಾಲುವೆಗಳನ್ನು
ಆಧುನೀಕರಣ ಮಾಡುವಂಥದ್ದು, ನೀರು ಎಲ್ಲೂ ನಿಲ್ಲಬಾರ್ದು ಅಂತ ಮಾಡಿದರು. ನೀವು ಬಂದ ತಕ್ಷಣ ಅದನ್ನು 1600 ಕೋಟಿ ತಗೊಂಡು ನೀವು ಫ್ರೀ ಕೊಟ್ಬಿಟ್ರಲ್ಲ, ನೀವು ನಿಮ್ಮ ಫ್ರೀ ಗ್ಯಾರಂಟಿಗಳು ಕೊಟ್ಬಿಟ್ರಲ್ಲ, ಅದಕ್ಕೆ ಬೆಂಗಳೂರು ಹಿಂಗಾಯಿತು. ಅವತ್ತು ಆ ಕೆಲಸ ಆಗಿದ್ದಿದ್ರೆ ಇವತ್ತು ಈ ಸ್ಥಿತಿ ಇರ್ತಾ ಇರಲ್ಲ ಬೆಂಗಳೂರು. ಸರ್, ಈಗ ಒಂದು ಪದಾನ್ ಬಳಸ್ತಾರೆ ಪ್ರತಿ ಸರಿ ನಾವು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ ಅಂತ. ಇದು ಈ ದೃಶ್ಯವನ್ನು ನೋಡಿದಾಗ ಸರ್ ಖಂಡಿತ ಗ್ರೇಟರ್ ಬೆಂಗಳೂರಲ್ಲ, ಬೆಂಗಳೂರು ಹೆಸರನ್ನ ಮರ್ಯಾದಿನ ಹರಾಜಾಗ್ತಿದ್ದಾರೆ ಅನ್ನಿಸ್ತಾ ಇದೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಆಯಿತು, 2 ವರ್ಷ ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು, ಏನದು ಉಪಯೋಗ ಆಗಲಿಲ್ಲ. ಜನ ಉಗಿಯೋಕ್ಕೆ ಶುರುವಾದರು, ಎಲ್ಲಪ್ಪ ಬ್ಯಾಡ್ ಬೆಂಗಳೂರು ಆಗಿದೆ, ಬಾಂಬ್ ಬೆಂಗಳೂರು ಆಗಿದೆ ಅಂತ ಆಯ್ತು. ಅದಕ್ಕೆ ಒಂದು ಹೆಸರು ಕೊಟ್ಟರು, ಬ್ಯಾಡ್ ಬೆಂಗಳೂರು, ಬಾಂಬ್ ಬೆಂಗಳೂರು ಆಯಿತು ಅಂತ. ಈಗ ಅದಕ್ಕೇನೆ ಗ್ರೇಟರ್ ಬೆಂಗಳೂರು ಶುರು ಮಾಡಿದ್ದಾರೆ. ಇದೊಂದು 2 ವರ್ಷ ಓಡಿಸ್ತಾರಷ್ಟೇ. ಏನೇ ಮಾಡಬೇಕಾದ್ರೂ ನೀವು ಹಣ ಬಿಡುಗಡೆ ಮಾಡಿದ್ರೆ ತಾನೇ ಏನನ್ನ ಆಗೋದು. ಡೆವಲಪ್ಮೆಂಟ್ ಆಗಬೇಕು, ಈಗ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಹಣ ಬಿಡುಗಡೆ ಮಾಡಬೇಕು. ಹಣ ನಿಮ್ಮ ಹತ್ರ ಎಲ್ಲಿದೆ? ದುಡ್ಡು ಪಾಪರಾಗಿದ್ದೀರಾ. ಕಳೆದ 2 ವರ್ಷದಲ್ಲಿ ಒಂದು ನಯಾ ಪೈಸಾ ಬೆಂಗಳೂರಿಗೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಮೊನ್ನೆ 7,000 ಕೋಟಿ ಕೊಡ್ತೀನಿ ಅಂತ ಬಡ್ಜೆಟಲ್ಲಿ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅದನ್ನು ತೊಗೊಂಡೋಗಿ ಅದನ್ನು ಟನಲ್ ರೋಡ್ಗೆ ಹಾಕೊಂಬಿಟ್ಟಿದ್ದಾರೆ. ಅದನ್ನು ಕೊಟ್ಟಿದ್ದು ಹೊಸ ರಸ್ತೆಗಳನ್ನು ಮಾಡಬೇಕು, ಡಾಂಬರೀಕರಣ ಮಾಡಬೇಕು, ಮೋರಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು, ಬ್ಲ್ಯಾಕ್ ಸ್ಪಾಟ್ ಎಲ್ಲಿದೆ ಅದನ್ನು ಮುಚ್ಚಬೇಕು. ಇದಕ್ಕೋಸ್ಕರ ಬಿಡುಗಡೆ ಮಾಡಿದ್ದು. ಕಮಿಷನ್ ಆಸೆಗೋಸ್ಕರ ಡಿ ಕೆ ಶಿವಕುಮಾರ್ ಅದನ್ನು ಟನಲ್ ರೋಡಿಗೆ ತೊಗೊಂಡೋಗ್ಬಿಟ್ಟಿದ್ರು. ಇಲ್ಲಿ ರೋಡ್ಗಳಲ್ಲೆಲ್ಲ ಟನಲ್ ಆಗ್ಬಿಟ್ಟವೆ. ನಿಮ್ಮ ಟನಲ್ ರೋಡ್ ಯಾವನಿಗೆ ಬೇಕಾಗಿದೆ? ಭೂಮಿ ಮೇಲಿರುವಂಥ ರೋಡ್ಗಳನ್ನ ರಿಪೇರಿ ಮಾಡಿದ್ರೆ ಅದೇ ಪುಣ್ಯ. ಇವತ್ತು ನಿಮ್ಮ ಕಮಿಷನ್ಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದುಡ್ಡುಗಳನ್ನ ಬೇರೆ ಡೈವರ್ಟ್. ಅದಕ್ಕೆ ಇವತ್ತು ರಾಮಲಿಂಗಾರೆಡ್ಡಿ ಬಂದಿಲ್ಲ, ಸಭೆಗೂ ಬಂದಿಲ್ಲ. ಈ ಮುಖ್ಯಮಂತ್ರಿಗಳು ಬಂದು ಕಂಟ್ರೋಲ್ ರೂಮ್ ಕೂತಾಗ ಅಲ್ಲಿಗೂ ಬಂದಿಲ್ಲ. ಯಾಕೆ ಅಂದರೆ ಬೆಂಗಳೂರು ದುಡ್ಡನ್ನೆಲ್ಲ ತೊಗೊಂಡೋಗಿ ಡಿ ಕೆ ಶಿವಕುಮಾರು ಪ್ಯಾಕೇಜ್ ಮಾಡಿಬಿಟ್ಟವ್ರೆ. ಪ್ಯಾಕೇಜ್ ಮಾಡ್ಕೊಂಡು ದುಡ್ಡು ಹೊಡಿತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಆಪಾದನೆ. ಅದಕ್ಕೆ ಎಲ್ಲೂ ಬರ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಪಾರ್ಟಿಯವರೇ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ದುಡ್ಡು ಕೊಟ್ಟಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಸರ್ಕಾರ ಇದ್ದಾಗ ನಾವು 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಬೆಂಗಳೂರಿಗೆ? ನಾನು ಹೇಳ್ತಾ ಇರೋದು ರೋಡು, ಮೋರಿ, ಈ ಥರದ್ದು ಟನಲ್ ರೋಡ್ದಲ್ಲ. ನೀವೆಷ್ಟು ಕೊಟ್ಟಿದ್ದೀರ ಹೇಳಿ, ಓಪನ್ನಾಗಿ ಹೇಳಿ. ನಾನು ಹೇಳಿದಲ್ಲ ಡಿ ಕೆ ಶಿವಕುಮಾರ್, ನಾನು ಓಪನ್ ಚಾಲೆಂಜ್ ಮಾಡೋಕ್ಕೆ ಮುಂಚೆ ಹೇಳಿ ಎಷ್ಟು ಕೊಟ್ಟಿದ್ದೀರ 2 ವರ್ಷದಲ್ಲಿ. ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ದೀರ ಹೇಳಿ, ಆಮೇಲೆ ಬನ್ನಿ ಚಾಲೆಂಜ್ಗೆ. ಫಸ್ಟು ಕೊಟ್ಟಿರೋದನ್ನ ಹೇಳ್ಬಿಟ್ಟು ಆಮೇಲೆ ಚಾಲೆಂಜ್ ಬನ್ನಿ ಅಂತ ನಾನು ಚಾಲೆಂಜ್ ಆಗ್ತಾಯಿದ್ದೀನಿ ಅವ್ರಿಗೆ. ಮತ್ತೊಂದು ಕಡೆಗೆ ಸರ್, ಇದು ಬೆಂಗಳೂರಿನ ವಸ್ತುಸ್ಥಿತಿಯನ್ನು ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಮತ್ತೊಂದು ಕಡೆ ವಿಜಯಪುರದಲ್ಲಿ AICC ಅಧ್ಯಕ್ಷರು ಖರ್ಗೆ ಅವರು ಮಾತಾಡುವಾಗ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ ಸರ್, ಪಹಲ್ಗಾಮ್ ದುರಂತದ ಬಗ್ಗೆ. ಪ್ರಧಾನಿ ಮೋದಿರವ್ರಿಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇತ್ತು, ಏನೋ ನಡೆಯುತ್ತೆ ಅಂತ. ಆ ಕಾರಣದಿಂದ ಅವ್ರು ಅಲ್ಲಿಗೆ ಹೋಗೋದನ್ನು ತಪ್ಪಿಸ್ಕೊಂಡ್ರು. ನಿಮಗೆ ಗೊತ್ತಿರೋದನ್ನು ಅಟ್ಲೀಸ್ಟ್ ಜನರಿಗೆ ಹೇಳಿದ್ರೆ 26 ಅಮಾಯಕ ಜೀವಗಳು ಉಳಿತಾ ಇತ್ತು. ಅಂದರೆ ಇಂಡೈರೆಕ್ಟಾಗಿ ನಿಮ್ಗೆ ಗೊತ್ತಿದ್ದು ನೀವು ಇದು ಘಟನೆ ನಡೆಯೋಕ್ಕೆ ಬಿಟ್ಟಿದ್ದೀರಾ ಅನ್ನೋ ಥರ ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನು ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟ್ರಿಗೆಲ್ಲ ಗೊತ್ತಿದೆ, ಮೋದಿಯವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ, 170-80 ಜನ ಸತ್ತರಲ್ಲ, ಇಲ್ಲಿ 26 ಜನ ಸತ್ತರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು? ನಿಮ್ಮ ಪಾರ್ಟಿಯವರೇ, ಮನಮೋಹನ್ ಸಿಂಗು. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ದೀರಲ್ಲ. ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ಥರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕೆ ಹೋಗ್ಬೇಡಿ. ಹಾಳಾಗೋಯ್ತು, ಅದನ್ನು ಕೇಳೋದು ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದು ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ಮ ಬೆಂಗಳೂರು ನಿಮ್ಮದೇ ಸರ್ಕಾರ ಐತಲ್ಲ, ನಿಮ್ಮ ಯೋಗ್ಯತೆಗೆ. ಈ ಸರ್ಕಾರದಲ್ಲಿ ಮಳೆ ಬರ್ತೈತೆ ಅನ್ನೋದು ಗೊತ್ತಿದೆ ಮಾನ್ಸೂನ್ನಲ್ಲಿ. ಅದನ್ನು ಏನು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ದೇಶದ ಪ್ರಧಾನಿನ ಟೀಕೆ ಮಾಡ್ತೀರ. ನಿಮಗೆ ಚಟ. ಮೋದಿನ ಟೀಕೆ ಮಾಡಿಲ್ಲ ಅಂದರೆ ತಿಂದನ್ನ ಜೀರ್ಣ ಆಗಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರ. ಇಲ್ಲಿಗೆ ಆರ್ ಅಶೋಕ್ ಅವರ ಮಾತುಗಳನ್ನು ನೇರವಾಗಿ ಕೇಳಿದ್ದೀರಾ. ಬೆಂಗಳೂರಿನ ವಿಚಾರವನ್ನು ಸರ್ಕಾರ ಯಾವ ಮಟ್ಟಿಗೆ ತಂದಿಟ್ಟಿದೆ, ಇಡೀ ರಾಜ್ಯಕ್ಕೆ ಬೆಂಗಳೂರು ಕಳಶಪ್ರಿಯವಾಗಂಥ ಸ್ಥಳ ಆಗಿರಬೇಕಿತ್ತು. ಆದರೆ ಇವತ್ತು ದುರಾಡಳಿತದಿಂದ, ಕಮಿಷನ್ ಆಸೆಯಿಂದ ಬೆಂಗಳೂರನ್ನ ಯಾವ ರೀತಿ ಹಾಳು ಮಾಡಲಾಗಿದೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.